ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಪ್ರಶಂಸೆ ಎಷ್ಟರ ಮಟ್ಟಿಗೆ ಇದ್ದರೆ ಸೂಕ್ತ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪ್ರಶಂಸೆ ಮನುಷ್ಯನಿಗೆ ಅಗತ್ಯ. ಅದು ಪ್ರೋತ್ಸಾಹ ನೀಡುತ್ತದೆ, ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಮತ್ತು ಉತ್ತಮ ಕೆಲಸಗಳನ್ನು ಮುಂದುವರಿಸಲು ಉತ್ತೇಜನ ನೀಡುತ್ತದೆ. ಆದರೆ ಪ್ರಶಂಸೆ ಉಪ್ಪಿನಂತಿರಬೇಕು ಎಂಬ ಮಾತಿದೆ. ಉಪ್ಪು ಕಡಿಮೆಯಾದರೂ ರುಚಿ ಇರೋದಿಲ್ಲ, ಅತಿಯಾದರೂ ಆಹಾರ ಹಾಳಾಗುತ್ತದೆ. ಪ್ರಶಂಸೆಯೂ ಹಾಗೆಯೇ. ಸೂಕ್ತ ಪ್ರಮಾಣದ ಪ್ರಶಂಸೆಯ 5 ಮುಖ್ಯ ಲಕ್ಷಣಗಳನ್ನು ಹೀಗೆ ಪಟ್ಟಿ ಮಾಡಬಹುದೇನು? ಅದು ನಿಜವಾದ ಮತ್ತು ಪ್ರಾಮಾಣಿಕವಾಗಿ ಇರಬೇಕು. ವ್ಯಕ್ತಿಯ ಬದಲಿಗೆ ಅವನ ಒಳ್ಳೆಯ ಕಾರ್ಯ ಅಥವಾ ಗುಣವನ್ನು ಗುರುತಿಸಬೇಕು. ಅತಿಶಯೋಕ್ತಿ ಇಲ್ಲದೆ ಇರಬೇಕು. ಅಗತ್ಯವಿದ್ದಾಗ ಮಾತ್ರ ನೀಡಬೇಕು. ಎಲ್ಲದಕ್ಕೂ ಪ್ರಶಂಸೆ ಮಾಡಿದರೆ ಅದರ ಮೌಲ್ಯ ಕಡಿಮೆಯಾಗುತ್ತದೆ. ಪ್ರಶಂಸೆಯ ಜೊತೆಗೆ ಸುಧಾರಣೆಯ ಸೂಚನೆಗಳು ಇರುವುದು ಅಪೇಕ್ಷಣೀಯ. ಅಂದರೆ ಅತಿಯಾದ ಪ್ರಶಂಸೆಯು ಕೆಲವೊಮ್ಮೆ ಅಹಂಕಾರವನ್ನು ಬೆಳೆಸಬಹುದು ಅಥವಾ ವ್ಯಕ್ತಿಯನ್ನು ಬಾಹ್ಯ ಮೆಚ್ಚುಗೆಯ ಮೇಲೆಯೇ ಅವಲಂಬಿತನನ್ನಾಗಿ ಮಾಡಬಹುದು. ಮತ್ತೊಂದೆಡೆ ಪ್ರಶಂಸೆಯ ಕೊರತೆ ನಿರುತ್ಸಾಹವನ್ನು ಉಂಟು ಮಾಡಬಹುದು. ಆದ್ದರಿಂದ ಒಂದು ಹೂ ಅರಳಿದಾಗ ಅದರ ಸೌಂದರ್ಯ ಮೆಚ್ಚಬೇಕು, ಆದರೆ ಅದನ್ನು ಆಕಾಶಕ್ಕೆ ಏರಿಸಿ ಹೊಗಳುವ ಅಗತ್ಯವಿಲ್ಲ. ಮೆಚ್ಚುಗೆ ಸತ್ಯಕ್ಕೆ ಹತ್ತಿರವಾಗಿದ್ದಷ್ಟು ಅದು ಪರಿಣಾಮಕಾರಿಯಾಗಿರುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಪ್ರಶಂಸೆ ಸತ್ಯವನ್ನು ಮೀರಬಾರದು, ಕೃಪಣತೆಯಿಂದಲೂ ಇರಬಾರದು. ಸತ್ಯ ಮತ್ತು ಸೌಜನ್ಯದ ನಡುವೆ ಇರುವ ಸಮತೋಲನಯುಕ್ತ ಮಾತೆ ಸೂಕ್ತ ಪ್ರಶಂಸೆ ಎನಿಸುತ್ತದೆ.